ಐಕೋರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಸಾರವನು ಮರೆದು ಬೇಸರದಲೆ ನಾನು ಸಂಸಾರವೆಂದೆಂಬ ಸಾರದಲ್ಲಿ ಸಾರಮೆಯಾನಂತೆ ಸಾರಿ ಸಾರಿಗೆ ಕೆಲ ಸಾರುತ ತಿರುಗಿದೆನೋ ಸರಿ ಸರಿದು ಹೆಸರಗತ್ತೆಯಂತೆ ಸಾರಡಿಯ ಪೊತ್ತು ನಿಸ್ಸಾರದವನಾದೆನೋ ಸರಿಯರೊಳಗೆ ಸಾರಣಿ ಅರಿವೆಗಿಂತ ಸಾರಸ್ಯವಿಲ್ಲದಲೆ ಸಾರ ದೂರಿತ ಪ್ರಸಾದವನು ಉಂಡೆ ಸರಸಿ ಜನಯನ ನಾಮ ನಾರದ ನಿನ್ನ ದಾಸರ ಸಂಗತಿಯನು ಸಾರದಲೆ ಸಾರಲಿಲ್ಲವೋ ನಿನ್ನ ಸಾರ ಸುಧಾ ನಾಮ ಲೋಕ ಸಾರಂಗ ನಾಮ ಶ್ರೀ ವಿಜಯ ವಿಠಲನೇ. ತತ್ವಗುಣದಲ್ಲಿ ಇತ್ತಂಡದಿಂದ ಉತ್ತಮ ಮಾರ್ಗಕ್ಕೆ ಹತ್ತುವ ಸೋಪಾನ ಮತ್ತೆ ರಜೋತಮ ಮತ್ತವ ಬಿಡದಲೆ ಚಿತ್ತದೊಳಗೆ ನಿತ್ಯ ಸುತ್ತಿಕೊಂಡಿರಲು ಹತ್ತಿ ಮೊಸರು ಹಾಕಿ ಬುತ್ತಿ ಕಲಸಿದಂತೆ ಎತ್ತಲು ಪೊಂದದಲೆ ಬತ್ತುವುದು ಬುದ್ಧಿ ಜತ್ತ ವಿಜಯ ವಿಠಲ ಉತ್ತಮ ಮೂರುತಿ ಸತ್ತಮ ಭಿನ್ನ ಚಿತ್ತವ ಧರಿಸು ಸುಚಿತ್ತದಲ್ಲಿ ನಿನ್ನ ಸಚ್ಚರಿತ್ರವನು ಅಚಲ ಭಕ್ತಿಯಲ್ಲಿ ಪೂಜಿಸಲಿಲ್ಲವೋ ರಚಿಸಿ ಮೇಳವ ನೆನೆಸಿ ವಚನಹಾರದಲ್ಲಿ ರುಚಿ ಪದಾರ್ಥವ ಬಯಸಿ ಬರಿದಾದೇನೋ ಹುಚ್ಚು ಬಿಟ್ಟ ಶ್ವಾನೊಂದು ಉಚಿತಾರ್ಥ ತಿಳಿಯದೆ ಅಚಲಕ್ಕೆ ಬೋಗಳಿ ಬಾಯಾರಿದಂತೆ ಕುಚಿತನು ನಾನಾದೆ ಶುಚಿ ವಿಜಯ ವಿಠಲ ನಿಚಯಗಾರಣ್ಯಕ್ಕೆ ಶುಚಿಯಾಗಿ ನಿಲ್ಲೋ ಪೂರ್ತಿಯಾಗಲಿ ಒಂದು ಒಡಲಿಗೆ ನಾಲ್ಕು ಆರ್ತಿಯ ಕಲಿತು ನೆರೆ ಹೊರೆಯವರಿಗೆ ಆರ್ತಿಯ ಬೆಳಗಿ ಅವರವರ ವಂಶದ ಕೀರ್ತಿಯ ಕೊಂಡಾಡಿ ಕಿರಿದಾಗಿ ಕರ ನೀಡಿ ಸ್ವಾರ್ಥವಲ್ಲದೆ ಪರರೂಪಕಾರ ಬಂದಿಲ್ಲ ನರ್ತನದವರಂತೆ ಕೈಯ ಮೈಯನ್ನು ತೋರಿ ಅರ್ಥವ ಗಳಿಸಿ ಭಾಗವತ ನೆನೆಸಿದೆ ತೀರ್ಥಂಕರ ನಾಮ ವಿಜಯ ವಿಠಲ ಪ್ರೇಮ ಕರ್ತು ನಿನ್ನ ಯಥಾರ್ಥ ನೆನೆಯದೆ ಬೇಡುವ ಮನವಿಯೇ ನಿನ್ನನ್ನು ಕಾಡುವ ಮನವಿಯೇ ಅಗಾಢವಾದ ರಜೋತಮ ಗುಣಗಳ ಓಡಿಸಿ ಶುದ್ಧಾತ್ಮನ ಮಾಡಿ ಪ್ರತಿದಿನ ಬೇಡುವ ಮನವಿಯೋ ನಿನ್ನನ್ನು ಕಾಡುವ ಮನವಿಯೋ ಪಾಡುವೆ ನಿನ್ನಯ ಸಾಸಿರ ನಾಮವ ಪಾವನ ನಾಮ ವಿಜಯ ವಿಠಲ ಬೇಡುವ ಮನನಿಯೋ ನಿನ್ನನ್ನು ಕಾಡುವ ಮನವಿಯೋ ಸಂಸಾರಾಂಬುದಿಗೆ ನಿನ್ನ ನಾಮವೇ ನಾವಿ ಹಂಸ ವಿಜಯ ವಿಠಲ ನಿನ್ನ ಚರಣವೇ ದಡಿ ಸಂಸಾರಾಂಬುದಿಗೆ ನಿನ್ನ ನಾಮವೇ ನಾವಿ ಹಂಸ ವಿಜಯ ವಿಠಲ ನಿನ್ನ ಚರಣವೇ ದಡಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಸಾರವನ್ನು ಮರೆತು ಬೇಸರದಲೆ ಅಂಬೋ ಸುಳಾದಿ. ಇದು ಸಂಸಾರ ಅಂಬೋದು ಅಸಾರ. ಸಂಸಾರ ಅಂಬುದಿಯಿಂದ ಪಾರಾಗಬೇಕು ಅಂದರೆ ಹರಿಯ ನಾಮ ಒಂದೇ ನಾವೇ ನಮಗೆ ಇರೋದು ಅಂತ ಹೇಳೋ ಸುಳಾದಿ. ಇದನ್ನು ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಸಾರವನ್ನು ಮರೆತು ತತ್ವ ಸಾರಗಳನ್ನು, ಅಂತಿಮ ಸತ್ಯ ಪರಮಾರ್ಥ ದೇವರ ನಾಮಸ್ಮರಣೆ ಅಂಬೋದನ್ನು, ಈ ಸಾರ ಅಂದರೆ ಅದರೊಳಗೆ ಒಂದು ರುಚಿ ಇರಬೇಕು, ಅದರಲ್ಲಿಂದ ಒಂದು ಪ್ರಯೋಜನ ಇರಬೇಕು. ನಮಗೆ ದೇವರನ್ನು ಹತ್ತಿರ ಕರ್ಕೊಂಡು ಹೋಗೋದೇ ಈ ದೇವರ ನಾಮಸ್ಮರಣೆ
ಇದೇ ಒಂದು ಸಾರ ನಮಗೆ. ಆ ತತ್ವ ಸಾರನ್ನು ಮರೆತು ನಾವು ಬೇಸರದಲ್ಲಿ, ದುಃಖದಲ್ಲಿ, ನಾನು ಸಂಸಾರ ಎಂಬೋ ಅಂಬುದಿಯಲ್ಲಿ, ಸಂಸಾರ ಎಂಬೋ ಈ ಸಮುದ್ರದೊಳಗೆ ಅಸಾರದಲ್ಲಿ ಎಷ್ಟು ನಿಷ್ಪ್ರಯೋಜನ, ಸಾರನೇ ಇಲ್ಲ ಅದರೊಳಗೆ, ಶೂನ್ಯ, ಉಪಯೋಗನೇ ಇಲ್ಲ, ಆ ಥರ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಾರಮೇಯಾನಂತೆ, ಹಸುವಿಗೆ ಹಿಂಬಾಲಿಸ್ತದ ಒಂದು ನಾಯಿ ಅಂತರ, ಸಾರಮೇಯ ಅಂದರೆ ನಾಯಿ ಇದ್ದಂಗೆ, ನಾನು ನಾಯಿ ಥರ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವೆಲ್ಲ ಆಗಿದ್ದೀವಿ, ದೇವರ ನಾಮಸ್ಮರಣೆ ಬಿಟ್ಟವರೆಲ್ಲ ನಾಯಿ ಥರ ಕೆಲಸಾರುತ್ತಾ ತಿರುಗದೇನೆ, ಅಲ್ಲಿ ದಾಡ್ತಾ ತಿರುಗ್ತಾ ಇದ್ದೀವಿ, ಸುಮ್ಮನೆ ನಾಯಿ ತಿರುಗಾಡ್ದಂಗೆ ತಿರುಗಾಡ್ತಾ ಇದ್ದೀವಿ ಈ ಸಂಸಾರದೊಳಗೆ. ಸರಿದು ಹೇಸರಗತ್ತೆಯಂತೆ, ಹೇಸರಗತ್ತೆ ಇದ್ದಂಗೆ, ಸರಿದು ಹೇಸರಗತ್ತೆ ಇದ್ದಂಗೆ. ಹೇಸರಗತ್ತೆ ಅಂದರೆ ಕಸ ಹೊರೋದು, ಸುಮ್ಮನೆ ಸಾಮಾನು ಹೊರ್ಲಕ್ಕಂಥೇಳಿ ಇಟ್ಟಿರ್ತಾರೆ ಅದನ್ನು, ಕತ್ತೆನ್ನು. ಆ ಥರ ಸಾರಡಿಯ ಪೊತ್ತು ಅಂದರೆ ಕಸವನ್ನು ಹೊತ್ಕೊಂಡು ತಿರುಗುತ್ತಾ ಇದ್ದೀನಿ ನಾನು. ನಿಸ್ಸಾರದವನಾದೆ, ನಿಷ್ಪ್ರಯೋಜನ, ಏನೂ ಉಪಯೋಗ ಇಲ್ಲ. ಈ ಸಂಸಾರ ಅಂಬುದಿಯಲ್ಲಿ ನಿತ್ಯ ಬೆಳಗ್ಗೆ ಆಯಿತು, ಮನೆ ಮಕ್ಕಳು, ರೊಕ್ಕ ಸಂಪಾದನೆ, ಬಟ್ಟಿ ಬರ, ಮನೆ ಕಟ್ಟಿಸಿದೆ, ನಾಳೆಗೆ ಏನು ಬೇಕು, ಹೇಗೆ ರೊಕ್ಕ ಸಂಪಾದಿಸಲಿ, ಏನು ತಿನ್ನಲಿ, ನಾಳೆ ಏನು ತಿನ್ನಬೇಕು, ಇವತ್ತೇನು ತಿನ್ನಬೇಕು, ಎಲ್ಲಿಂದ ತರಬೇಕು, ಬರೀ ಇದೇ ಆಲೋಚನೆ. ಒಂದು ನಾಯಿ ಥರ, ನಾಯಿ ಅಣ್ಣ ಹುಡುಕೊಂಡು ಹೋಗ್ತಾ ಇರ್ತದೆ. ಹಾಗೆ ಆ ಕತ್ತೆ ಹೇಗೆ ಹೊತ್ಕೊಂಡು ತಿರುಗುತ್ತದೋ, ಆ ಕಸ ಹೊತ್ಕೊಂಡಂಗೆ ನಾವು ಈ ಸಂಸಾರನ ಹೊತ್ಕೊಂಡು ತಿರುಗುತ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ವಿಜಯದಾಸರು ಇಲ್ಲಿ. ಸಾರಡಿಯ ಪತ್ತು ಕಸವನ್ನು ಹೊತ್ತು ನಿಸ್ಸಾರದವನಾಗಿದೆ, ನಿಷ್ಪ್ರಯೋಜನ, ಇದರಿಂದ ನನಗೆ ಮುಕ್ತಿಗೆ ಮಾರ್ಗನೇ ಇಲ್ಲ, ದೇವರ ಹತ್ರ ಹೋಗ್ಲಕ್ಕೇ ಇಲ್ಲ, ದೇವರ ನಾಮಸ್ಮರಣೆನೇ ಇಲ್ಲ. ಸರಿ, ಒಳ್ಳೆಯವರ ನಡುವೆ ಸಾರಣಿ ಅರಿವಿಗಿಂತ, ನಿಜ ಜ್ಞಾನಕ್ಕಿಂತ, ಒಂದು ಎಲ್ಲರೂ ಒಳ್ಳೆಯವರ ಮಧ್ಯದೊಳಗಿದ್ದು ಒಂದು ನಿಜ ಜ್ಞಾನಕ್ಕಿಂತ ಸ್ವಾರಸ್ಯವಿಲ್ಲದಲೆ, ರುಚಿ ಇಲ್ಲದಾಗಿ ಸಾರ ದುರಿತ ಪ್ರಸಾದವನ್ನು ಉಂಡೆ, ಪಾಪದ ಫಲಗಳನ್ನು ಉಣ್ತಾ ಇದ್ದೀನಿ ನಾನು. ಸರಸಿಜ ನಯನ ಕಮಲನಯನ ನಾಮ ನಾರದ ಮುನಿ. ನಿನ್ನ ದಾಸರ ಸಂಗತಿ, ನಿನ್ನ ಭಕ್ತರ ಸಂಘವನ್ನು ಎಲ್ಲರೂ ಹೇಳಿದ್ದಾರೆ, ನಿನ್ನ ಭಕ್ತರ ಸಂಘ ತಿರುಗು ಅಂಥೇಳಿ. ಅವ್ರನ್ನ ಅನುಸರಿಸಲಾರ್ದಾಗಿ, ಸಾರದಲ್ಲಿ ಅವನ್ನ ಅನುಸರಿಸಲಾರ್ದಾಗಿ, ಅವ್ರನ್ನ ತಲುಪಲಾರ್ದಾಗಿ, ನಿನ್ನ ಸಾರ ಸುಧಾನಾಮ, ಅಮೃತವಾದ ನಿನ್ನ ನಾಮ, ಲೋಕಕ್ಕೆ ಶ್ರೇಯಸ್ಕರವಾದ ನಿನ್ನ ನಾಮ, ಲೋಕ ಸಾರಂಗ ನಾಮ ನಾನು ಹೇಳಲೇ ಇಲ್ಲಪ್ಪ ಸ್ವಾಮಿ ಅಂತ ಹೇಳ್ತಾರೆ. ಸಾರವಿಲ್ಲವು ನಿನ್ನ ಸಾರ ಸುಧೇ ನಾಮ, ಲೋಕ ಸಾರಂಗ ನಾಮ ವಿಜಯ ವಿಠಲನೆ. ಯಾರನ್ನ ದಾಸರ ಸಂಗತಿಯನ್ನು ಬಿಟ್ಟು ಬರೀ ಸಂಸಾರದೊಳಗೆ ಬಿತ್ತು ಹೇಸರ ಕತ್ತೆ ಥರ ನಾನು ಬರೇ ಕಸ, ಹಾಳು ಹರಟಿ, ಒಬ್ಬರ ಮೇಲೆ ಹೇಳ್ಕೊಳ್ಳೋದು, ಒಬ್ಬರ ಮೇಲೆ ಅಂದ್ಕೊಳ್ಳೋದು, ರೊಕ್ಕ ಹಿಂದ ಅದು ದೇವರ ನಾಮಸ್ಮರಣೆ ಬಿಟ್ಟು ಬರೀ ಇದ್ರ ಮೇಲೆ ಇದ್ದುಬಿಟ್ಟಿನಲ್ಲಪ್ಪ ನಾನು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಇದು ನಮಗೆಲ್ಲರಿಗೆ ಹೇಳ್ತಾ ಇದ್ದಾರೆ, ನಾವೆಲ್ಲ ಈ ಥರ ಇದ್ದೀವಿ ಅಂಥೇಳಿ. ತತ್ವಗುಣದಲ್ಲಿ ಈ ಥರ ತತ್ವಗುಣದಿಂದ ಇಹಲೋಕದೊಳಗೆ ಉತ್ತಮ ಮಾರ್ಗಕ್ಕೆ ಹತ್ತುವ ಸೋಪಾನ, ಒಳ್ಳೆ ಮಾರ್ಗ, ಅದಕ್ಕೆ ಮೆಟ್ಟಲಾಗ್ತದೆ. ಅಂದರೆ ಒಳ್ಳೆ ಮಾರ್ಗ ಅಂತಂದರೆ ಮೋಕ್ಷಕ್ಕೆ ಮಾರ್ಗ ಆಗೋದು ತತ್ವಗುಣ. ಆಮೇಲೆ ಮತ್ತೆ ರಜೋಗುಣ ತಮೋಗುಣ, ಮತ್ತವ ಬಿಡದಲೆ, ಅದು ಬಿಡೋದಿಲ್ಲ ನಮ್ಮನ್ನು, ಅವು ಇರ್ತವೆ ನಮಗೆ ಚಿತ್ತದೊಳಗೆ, ಮನಸ್ಸಿನೊಳಗೆ ನಿತ್ಯ ಸುತ್ತಿಕೊಂಡಿರಲು. ಸದಾ ಈ ಸತ್ವಗುಣ ಎಲ್ಲೋ ಒಂದು ಮೋಕ್ಷಕ್ಕೆ ಮಾರ್ಗ ಅಂತ ಇರ್ತದ. ಆದರೂ ಅದನ್ನು ಬಿಟ್ಟುಬಿಟ್ಟು ನಾವೇನು ಮಾಡ್ತೀವಿ, ಈ ರಜೋಗುಣ ತಮೋಗುಣಗಳಿಂದ ಆ ಮನಸ್ಸಿನಾಗೆ ಅದು ಸುತ್ಕೊಂಡ್ಬಿಟ್ಟದ ನಮಗೆ. ಅದು ಹೇಗಿದ್ದದ ಅಂತಂದರೆ, ಹೆತ್ತ ಮೊಸರು ಹಾಕಿ ಬುತ್ತಿ ಕಲಿಸಿದಂತೆ, ಎತ್ತಲು ಪೊಂದದಲೇ ಬತ್ತುವುದು ಬುದ್ಧಿ. ಹೆತ್ತ ಮೊಸರನ್ನು ಹಾಕಿ ಮೊಸರು ಬುತ್ತಿ ಕಲಿಸಿದಂಗೆ, ಅದರಲ್ಲಿಂದ ನಾವು ಮೊಸರು ಬೇಳೆ ಪಡಿಸ್ಲಿಕ್ಕೆ ಆಗೋದಿಲ್ಲ. ಮೊಸರು ಹಾಕಿ ಬುತ್ತಿ ಕಲಿಸಿದ ಹಾಲಿಗೆ ಮೊಸರು ಹಾಕಿ ಬುತ್ತಿ ಕಲಿಸಿದರೆ ಅದು ಬೇರೆ ಆಗುವುದಿಲ್ಲ. ಎತ್ತಲು ಪೊಂದದಲೆ, ಎತ್ತಲು ಸಾಧ್ಯವಾಗದ ಕಾರಣ ಈ ಅಂದರೆ ಬತ್ತುವುದು ಬುದ್ಧಿ ಒಣಗ್ತಾ ಇದ್ದದ ನಮ್ಮದು.
ಹತ್ತಿ ಮೊಸರು, ಹೆತ್ತ ಮೊಸರು ಹಾಕಿ ಬುತ್ತಿ ಕಲಸಿದಂತೆ, ಮೊಸರನ್ನು ಕಲಿಸಿದಂತೆ ಅದು ಎಲ್ಲಿ ಹೋಗೋದಿಲ್ಲ. ಅದನ್ನು ಅದೇ ಬತ್ತುವುದು ಬುದ್ಧಿ, ಅದು ಅಲ್ಲೇ ಮೊಸರನ್ನು ಬೇರ್ಪಡಿಸ್ಲಿಕ್ಕೆ ಹೇಗೆ ಆಗೋದಿಲ್ಲೋ ಅದೇ ಥರ ನಮಗೆ ಚಿತ್ತ ಒಳಗೆ ಏನಿದ್ದದಲ್ಲ ಆ ಮನಸ್ಸಿನಿಂದ ಈ ರಜೋ ತಮೋ ಗುಣಗಳನ್ನ ಬೇರ್ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಎತ್ತಲು ಪೊಂದದಲೇ ಬತ್ತುವುದು ಬುದ್ಧಿ, ಬುದ್ಧಿ ಪೂರ್ಣ ಬತ್ತಿ ಹೋಗ್ತಾ ಇದ್ದದ ನಮ್ಮದು. ಜತ್ತ ವಿಜಯ ವಿಠಲ ಉತ್ತಮ ಮೂರುತಿ ಸತ್ತಮ ಭಿನ್ನಪ ಚಿತ್ತವ ಧರಿಸು. ಇದು ಬತ್ತುವುದು ಬುದ್ಧಿ. ನಮ್ಮ ಬುದ್ಧಿ ಎಲ್ಲ ಹೋಗ್ಬಿಡ್ತಾ ಇದ್ದದ. ಆಮೇಲೆ ಜತ್ತ ವಿಜಯ ವಿಠಲ, ಕರುಣಾಮಯನಾದ ವಿಜಯ ವಿಠಲ, ನಿನ್ನ ಮೂರ್ತಿ ಉತ್ತಮ ಪ್ರಾರ್ಥನೆಗೆ ಮನಸ್ಸನ್ನು ಹಿಡಿಯೋ ಥರ ಮಾಡ್ತದ. ನಿನ್ನ ನಾಮಸ್ಮರಣೆ ಮಾಡಿದರೆ, ನಿನ್ನ ಮೂರುತಿನ ನೆನೆಸಿದರೆ ಉತ್ತಮ ಮಾರ್ಗ ತೋರಿಸ್ತದಪ್ಪ. ಇದನ್ನು ಬರೇ ನಾವು ಒಂದು ಈ ರಜೋ ತಮೋಗಳ ಕಟ್ಟಿಟ್ಟ ಬುತ್ತಿ ಆದಂಗೆ ಆಗ್ಬಿಟ್ಟದ ನನ್ನ ತಲೆಯಾಗೆ. ಅದನ್ನು ಬೇರ್ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ನಿನ್ನ ನಾಮಸ್ಮರಣೆ ಎಂಬುದರೊಳಗೆ ನನ್ನ ಇಡು ಅಂತ ಕೇಳಬೇಕು. ದೇವರನ್ನು ನಾವು ಬೇಡ್ಕೋಬೇಕಾಗಿದ್ದು ನಿನ್ನ ನಾಮಸ್ಮರಣೆಯಲ್ಲಿ ಇಡು ಅಂತ ಬೇಡ್ಕೋತಾ ಇರಬೇಕು. ನಾವು ಎಷ್ಟು ಒಳ್ಳೆ ಗುಣ ಅಂಥೇಳಿ ಒಂದು ಕ್ಷಣ ಬರುತ್ತೆ ದೇವರ ನಾಮಸ್ಮರಣೆ ಮಾಡ್ತಾ ಇರಬೇಕು ಅಂಥೇಳಿ. ದೇವರ ಪೂಜೆ ಮಾಡ್ತಾ ಇರ್ತೀವಿ, ದೇವರಿಗೆ ಅಡುಗೆ ಮಾಡ್ತಾ ಇರ್ತೀವಿ, ಧ್ಯಾಸ ಮಾತ್ರ ಬೇರೆ ಎಲ್ಲೋ ಹೋಗ್ತಾ ಇರುತ್ತೆ. ಇದು ರಜೋಗುಣ ತಮೋಗುಣ ತುಂಬಿಕೊಂಡಿದ್ದದಕ್ಕೆ ಅದಕ್ಕೆ ಹರಿನಾಮ ಸ್ಮರಣೆ ಬಿಡ್ಲಾರ್ದಾಗೆ ರೂಪ ಚಿಂತನೆ, ಗುಣಚಿಂತನೆ, ಸ್ವಾಮಿಯ ಗುಣಚಿಂತನೆಗಳು, ಸ್ವಾಮಿಯ ರೂಪಚಿಂತನೆಗಳು ಯಾವ ಥರ ಮಾಡ್ತಾ 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 ಹೋಗ್ತಾ ಇರಬೇಕು. ನಿತ್ಯ ನಾವು ಮಾಡ್ತಾ ಹೋದರೆ ಅವಾಗೇ ಆ ಉತ್ತಮ ಬುದ್ಧಿ ಎಂಬುದು ನಮಗೆ ಸ್ವಾಮಿ ಕೊಡ್ತಾನೆ. ಅದು ಕೊಡು ಅಂತ ನಾವು ದೇವ್ರನ್ನ ಬೇಡ್ಕೋಬೇಕು. ಅದು ನಮ್ಮ ಜೀವನ ಯೋಗ್ಯತೆ ಅನುಸಾರ ಸ್ವಾಮಿ ಕೊಡ್ತಾನೆ. ಇಷ್ಟು ಯೋಗ್ಯತೆ ನಮಗೆ ಇದೆ. ಈ ಸುಳಾದಿಯನ್ನು ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಅರ್ಥ ತಿಳ್ಕೋಬೇಕು ಅಂಬೋದು ಒಂದು ಚೂರು ಬಂದಿದೆ ಅಂತಂದ ಮೇಲೆ ಸ್ವಾಮಿ ಈ ನಿತ್ಯ ಸ್ವಾಮಿಯ ನಾಮವನ್ನು ಕೂಡ ತಪ್ಪದಾಗಿ ಆತ ಹೇಳಿಸ್ತಾನೆ ನಮ್ಮೆಲ್ಲರ ಜೊತೆಗೆ ಅಂಥೇಳಿ ತಿಳ್ಕೊಳ್ಳೋಣ. ಇನ್ನು ಮುಂದೆ ತ್ರಿವಿಡ ತಾಳ ಇನ್ನೊಂದು ಆಡಿಯೋದಲ್ಲಿ ನೋಡೋಣ. ಹರೇ ಶ್ರೀನಿವಾಸ. ನಮ್ಮ ಒಳಗಿದ್ದ ರಜೋತಮೋಗಳನ್ನು ಬಿಡಿಸ್ಕೊಂಡು ದೇವರ ನಾಮಸ್ಮರಣೆಯಲ್ಲಿ ಒದಗಬೇಕು ಅಂತ ಹೇಳಿದರು ವಿಜಯದಾಸರು. ಆದಮೇಲೆ ಸುಚಿತ್ತದಲ್ಲಿ ನಿನ್ನ ಸುಚರಿತ್ರವನ್ನು, ಶುದ್ಧ ಮನಸ್ಸಿನಿಂದ ನಿನ್ನ ನಿಜ ಚರಿತ್ರೆಯನ್ನು ಅಚಲ ಭಕ್ತಿಯಲ್ಲಿ ಪೂಜಿಸಲಿಲ್ಲವೋ, ಅಚಲವಾದ ಭಕ್ತಿಯಿಂದ ಆರಾಧನೆಯನ್ನೇ ಮಾಡಲಿಲ್ಲಪ್ಪ, ಪೂಜೆ ಮಾಡಲಿಲ್ಲ, ನಿನ್ನ ಸುಚರಿತ್ರ ತಿಳ್ಕೊಲಿಲ್ಲ ನಾನು. ರಚಿಸಿ ಮೇಳವ ನೆನೆಸಿ ವಚನಹಾರದಲ್ಲಿ, ಸಂಗೀತವನ್ನು ರಚಿಸಿ ವಚನಗಳಲ್ಲಿ ನೆನೆದು, ಆಮೇಲೆ ರುಚಿ ಪದಾರ್ಥವ ಬಯಸಿ ಬರಿದಾದೆನು. ಬರೇ ಹಾಡುವವು ಇವು ಬರಿತಾ ಇದ್ದೀವಿ, ರುಚಿ ಸ್ವಾದು ಪದಾರ್ಥಗಳು ಏನೋ ಒಂದು ಎರಡು ದೇವರನ್ನ ಹೇಳ್ಕೊತೀವಿ ಮಾಡ್ಕೋತೀವಿ ಅಷ್ಟೇ ಬಿಟ್ಟರೆ ಬರೇ ರುಚಿ ಪದಾರ್ಥಗಳನ್ನು ಬಯಸಿ ವ್ಯರ್ಥವಾಗ್ಬಿಟ್ಟೆ ನಾನು. ಬರಿದಾದೇನೋ ವ್ಯರ್ಥವಾಗ್ಬಿಟ್ನೆಪ್ಪ. ಹುಚ್ಚು ಬಿಟ್ಟ ಶ್ವಾನ ಒಂದು, ಅಂದರೆ ಹುಚ್ಚು ಬಿಟ್ಟ ನಾಯಿ ಒಂದು, ಉಚಿತಾರ್ಥ ತಿಳಿಯದಲೆ, ಅದು ಏನೆಂಬುದು ಗೊತ್ತಾಗ್ಲಾರ್ದಾಗಿ ಅಚಲಕ್ಕೆ ಬೊಗಳಿ, ಪರ್ವತನ್ನು ನೋಡಿ ಬೊಗಳಕ್ಕೆ ಪ್ರಾರಂಭ ಮಾಡಿತಂತೆ. ಇದಕ್ಕೇನೋ ಹುಚ್ಚು ಬಿಟ್ಟಿದೆ, ಆದರೆ ಕೂಡ ಪರ್ವತಕ್ಕೆ ನೋಡಿ ಬೊಗಳಕ್ಕೆ ಪ್ರಾರಂಭ ಮಾಡಿದೆ. ಅದು ಬಾಯಿ ಆರಿತಂತೆ ಹಾಗೆ ಮಾಡಿಕೊಂಡು. ಆ ಥರ ಕುಚಿತವ ನಾನಾದೆ, ನಾನು ಕೆಟ್ಟವನಾಗ್ಬಿಟ್ಟೆ, ಕುಚಿತವನಾಗ್ಬಿಟ್ಟೆ. ಶುಚಿ ವಿಜಯ ವಿಠಲ, ಪವಿತ್ರವಾದ ವಿಜಯ ವಿಠಲ, ನಿಚಯ ಘಾರಣ್ಯಕ್ಕೆ, ನಿಶ್ಚಯವಾದ ಅರಣ್ಯಕ್ಕೆ ಶುಚಿಯಾಗಿ ನಿಲ್ಲು, ಶುದ್ಧನಾಗಿ ನನ್ನ ನಿಲ್ಲಿಸಪ್ಪ. ಅಂದರೆ ಇಲ್ಲಿ ನಿಶ್ಚಯವಾದ ಸತ್ಯ ಮಾರ್ಗಕ್ಕೆ ನನ್ನ ನಿಲ್ಲಿಸಪ್ಪ. ನನಗೆ ಇಷ್ಟೂ ಆಗಿ, ಅಂದರೆ ಎಲ್ಲ ಒಳ್ಳೆಯ ಕರ್ಮದೊಳಗೆ ಬರಲಿಲ್ಲ, ನಿನ್ನ ನೆನೆಸಲಿಲ್ಲ, ಮಾಡಲಿಲ್ಲ, ಇಷ್ಟುವರೆಗೆ ಈಗ ನಾವು ಹೇಳ್ಕೋಬೇಕು. ಈ ಸುಳಾದಿ ಹೇಳೋರೆಲ್ಲರಿಗೆ ಬರೋದಿದು. ಇಷ್ಟು ದಿನ ನಾನು ಸುಚರಿತ್ರದಾಗಿ ಇರಲಿಲ್ಲ, ಅಚಲ ಭಕ್ತಿಯಿಂದ ನಿನ್ನ ಪೂಜೆ ಮಾಡಲಿಲ್ಲ, ಬರೀ ವಚನಕಾರಗಳು ಯಾರೇನೇ ಬರೆದಿದ್ದನ್ನು ಮೇಳಗಳನ್ನು ಅದನ್ನು ಬರೀ ಹೇಳ್ಕೊತಾ ಬಂದೆ ಅಷ್ಟೇ. ತಿಂಡಿ ತಿನ್ನಲಕ್ಕೆ ಉಣ್ಲಕ್ಕೆ ಇದು ಮಾತ್ರ ಬಹಳ ಇಟ್ಕೊಂಡೆ.
ಈಗ ಏನು ಮಾಡಬೇಕು ಅಂತ ಗೊತ್ತಿಲ್ಲಾರ್ದಾಗಿ ಬರೇ ಒಂದು ಪರ್ವತನ್ನು ನೋಡಿ ಒದರ್ಲಕ್ಕೆ, ಅಂದರೆ ಸಾಧನೆ ಅಂದರೆ ಏನು ಮಾಡಲಿ ಅಂತ ಬೊಗಳಕ್ಕೆ ಪ್ರಾರಂಭ ಮಾಡಿದೆ, ಬರೇ ಹೇಳಕ್ಕೆ ಪ್ರಾರಂಭ ಮಾಡಿದೆ. ಉಚಿತಾರ್ಥ ಏನು ಮಾಡಿದರೆ ಹಾಗೆ ದೇವರ ನಾಮಸ್ಮರಣೆ ಆಗ್ತದೋ ಗೊತ್ತಾಗಲಿಲ್ಲಪ್ಪ ನನಗೆ. ನನ್ನ ಸತ್ಯ ಮಾರ್ಗಕ್ಕೆ ಕರ್ಕೊಂಡು ಹೋಗಿ ನಿನ್ನ ನಾಮಸ್ಮರಣೆಯಲ್ಲಿ ಇಡಿಸು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಅರ್ಥಾನುಗಳು ಎಷ್ಟಾದರೂ ಬರಬಹುದು. ನನ್ನ ಜೀವನ ಯುಕ್ತಿಗೆ ನನಗೆ ಅರ್ಥ ಆದಷ್ಟು ನಾನು ಹೇಳ್ತಾ ಇದ್ದೀನಿ. ಪೂರ್ತಿಯಾಗಲಿ ಎಂದು ಒಡಲಿಗೆ ನಾನಾಕ, ದೇಹಕ್ಕೆ ಪೂರ್ತಿಯಾಗಲಿ ಎಂದು ದೇಹಕ್ಕೆ ನಾನಾ ಕುವಾರ್ತಿಯ ಕಲಿತು ಅನೇಕ ಕಪಟಗಳನ್ನು ಕಲಿತಾ ಇದ್ದೀವಿ. ಈ ಸಂಸಾರ ನಡೆಸಬೇಕು, ಅನೇಕ ಕಪಟಗಳನ್ನು ಕಲಿತಾ ಇದ್ದೀವಿ. ನೆರೆಹೊರೆಯವರಿಗೆ ಆರ್ತಿಯ ಬೆಳಗಿ ಅವರವರ ವಂಶದ ಕೀರ್ತಿಯ ಕೊಂಡಾಡಿ, ಯಾರ್ಯಾರಿಗೋ ಹೋಗ್ತೀವಿ, ಅವ್ರ ವಂಶದ ಕೀರ್ತಿಗಳನ್ನು ಕೊಂಡಾಡ್ತೀವಿ, ಅವರ ಕುಟುಂಬದ ಹೆಸರುಗಳನ್ನು ಹೊಗಳಾಡ್ತೀವಿ. ಕೀರ್ತಿಯ ಕೊಂಡಾಡಿ ಕಿರಿದಾಗಿ ಕರ ನೀಡಿ ಅವ್ರಿಗೆ ಕೈ ಕೊಟ್ಟು ನೀನೇ ಇಂದ್ರ ನೀನೇ ಚಂದ್ರ ಅಂತ ಅವ್ರನ್ನ ಹೊಗಳೋದೇನೋ. ಸ್ವಾರ್ಥವಲ್ಲದೆ ಪರರುಪಕಾರ ಒಂದಿಲ್ಲ. ನಮಗೆ ಸ್ವಾರ್ಥ, ಪರರ ಉಪಕಾರ ಮಾಡಬೇಕು ಅಂತಲ್ಲ ಇದೆಲ್ಲ ಮಾಡೋದು. ಏನೇ ಮಾಡ್ತಾ ಇದ್ದೀವಿ, ಒಬ್ಬರನ್ನ ಹೊಗಳ್ತಾ ಇದ್ದೀವಿ, ಒಬ್ಬರನ್ನ ಅದರೊಳಗೆ ನಮಗೊಂದು ಸ್ವಾರ್ಥ ಇರ್ತದೆ. ಆಮೇಲೆ ನರ್ತನದವರಂತೆ ಕೈಯ ಮೈಯನ್ನು ತೋರಿ, ನರ್ತಕಿಯರು ಯಾವ ಥರ ಕೈಯ ಮೈಯನ್ನು ತೋರಿಸ್ತಾರೋ ಅದೇ ಥರ ನಾವು ಕೂಡ, ಅಂದರೆ ಬೇಡ್ಲಕ್ಕೆ ಅರ್ಥವಿಲ್ಲಾರ್ದಾಗ ನೃತ್ಯ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿ ದೇವರ ನಾಮಸ್ಮರಣೆ ಮಾಡಿದರೆ ಕೂಡ ಕೈ ತೋರಿಸಿ ಅದು ಮಾಡಿ ಇದು ಮಾಡಿ ಏನೋ ಕುಣಿದಾಡಿ, ಭಕ್ತಿ ಇರಲ್ಲ ಏನಿರಲ್ಲ, ಏನು ಬೇಕಾದ್ರೆ ಅದು ಮಾಡ್ತಾ ಇರ್ತೀವಿ. ಅಲ್ಲಿ ನಾನೇ ಭಕ್ತನೆಂದು ತೋರಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಭಾಗವತ ನೆನೆಸಿದೆ ಅರ್ಥವ ಗಳಿಸಿ, ಬರೀ ರೊಕ್ಕ ಅರ್ಥ, ಇದು ಸಂಬಂಧ ಇಲ್ಲಾರ್ದಾಗೆ ನೃತ್ಯಗಳು ಮಾಡಿ, ಅಂದರೆ ಸುಮ್ಮನೆ ಹಾರಾಡಿ ಎಗರಾಡಿ ನಾನು ಸಾಧನೆ ಮಾಡ್ತಾ ಇದ್ದೀನಿ 100 ಜನಕ್ಕೆ ಹೇಳ್ಕೊತೀವಿ ನಾವು. ಒಂದು ದಾನ ಕೊಟ್ಟಿವೆ ಅಂತಂದರೆ 1000 ಜನಕ್ಕೆ ಹೇಳ್ಕೊಳ್ಳೋದು. ಒಂದು ಪೂಜೆ ಮಾಡಿದ್ವಿ ಅದೊಂದು 1000 ಜನಕ್ಕೆ ಹೇಳ್ಕೊತೀವಿ. ಒಂದು ಸುಳಾದಿ ಪಾರಾಯಣ ಮಾಡಿದೆ ಅದೊಂದು 1000 ಜನಕ್ಕೆ ಹೇಳ್ಕೊತೀವಿ. ನಾನು ಮಾಡಿದೆ ಇವತ್ತು ನಾನು ಇದರಿಂದ ನಾವೇನು ಬರೀ ಇದನ್ನು ನರ್ತನ ಥರ, ಅಂದರೆ ಒಬ್ಬರಿಗೆ ತೋರಿಸೋದು, ಕೈ ಮೈ ತೋರಿಸಿದ್ರೆ ನರ್ತನ ಆಗೋದು. ಅದೇ ಥರ ನಾನು ಮಾಡಿದೆ ಅಂತ ಹೇಳ್ಕೊಂಡು ಅದನ್ನು ವರ್ಣಿಸ್ತಾ ಹೇಳ್ತೋದು, ಇದನ್ನು ನೋಡ್ಕೊತಾ ನಾನು ಗ್ರೇಟ್ ಅಂಬೋದು, ಅಂದರೆ ನಾನು ಅಂಬೋ ಅಹಂಕಾರ ಇದು ತೋರಿಸಿ. ತೀರ್ಥಂಕರ ನಾಮ ವಿಜಯ ವಿಠ್ಠಲ ಪ್ರೇಮ, ತೀರ್ಥರೂಪಿಯಾದ ನಾಮನಿಂದು ವಿಜಯ ವಿಠ್ಠಲ ಪ್ರೇಮ, ಕರ್ತು ನಿನ್ನ ಯಥಾರ್ಥ ನೆನೆಯದೆ, ಸತ್ಯವಾಗಿ ನಿನ್ನ ಯಥಾರ್ಥ ನೆನಿಲಾರ್ದಾಗಿ ಭಾಳ ದಿನದಿಂದ ನಾನು ಮಾಡಿದೆ ಎಂಬೋ ಸೊಕ್ಕು ಮದ ಅಹಂಕಾರ ಇದನ್ನು ತೋರಿಸ್ಕೊಂಡು ಒಂದು ನೃತ್ಯ ಮಾಡುವವರು ಕೈ ಮೈ ತೋರಿಸಿದಂಗೆ ನನ್ನ ಒಳಗಿದ್ದ ಅಹಂಕಾರಗಳನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಸ್ವಾಮಿ. ಅದಕ್ಕೆ ಬೇಡುವ ಮನವಿಯೋ ನಿನ್ನನು, ಬೇಡುವ ಮನಸ್ಸು ಕೊಡು, ನಿನ್ನನ್ನು ಕಾಡುವ ಮನಸ್ಸು ಕೊಡು ನನಗೆ. ನಿನ್ನೆ ಕಾಲಿಗೆ ಬೀಳಬೇಕು, ನಿನ್ನ ಬೇಡಬೇಕು, ನಿನ್ನ ಕಾಡಬೇಕು ನಾನು. ಗಾಢವಾದ ರಜೋ ತಮೋ ಗುಣಗಳು ಓಡಿಸಿ ಶುದ್ಧಾತ್ಮನ್ನ ಮಾಡಿ ಪ್ರತಿದಿನ. ಏನು ರಜೋ ತಮೋ ಗುಣಗಳಿರ್ತಾವೋ, ಒಬ್ಬರನ್ನ ಬೇಡ್ಕೊಳ್ಳೋದು, ಹೋಗೋದು, ಅವ್ರನ್ನ ಪ್ರೈಸ್ ಮಾಡೋದು, ಸುಮ್ಮನೆ ಹೋಗಿ ಕೈ ಕೊಡೋದು, ಅವರೇ ಹೆಚ್ಚು ಅಂತ ಹೇಳೋದು, ಇಲ್ಲ ನಾನು ಭಾಳ ಇದು ಮಾಡಿದ್ದೀನಿ ಎಂಬೋ ಅಹಂಕಾರ. ಈ ರಜೋ ತಮೋ ಗುಣಗಳಿದ್ರೇ ಈ ಅಹಂಕಾರಗಳು ಬರೋದು. ಈ ಅಹಂಕಾರಗಳನ್ನು ಎಲ್ಲದನ್ನು ಕಳೆದು ಓಡಿಸಿ ಶುದ್ಧಾತ್ಮನ್ನ ಮಾಡು, ಶುದ್ಧಾತ್ಮನ್ನ ಮಾಡಿ ಪ್ರತಿದಿನ ಮಾಡು. ಪಾಡುವೆ ನಿನ್ನಯ ಸಾಸಿರ ನಾಮವ, ನಿನ್ನ ಅಮೃತ ನಾಮವನ್ನು ನಾನು ಹಾಡ್ತೀನಪ್ಪ. ಪ್ರತಿದಿನ ಬೇಡುವೆ ಮನವಿಯೋ ನಿನ್ನನು, ಬೇಡುವ ಮನಸ್ಸು ಕೊಡು, ಕಾಡುವ ಮನಸ್ಸು ಕೊಡು. ಪಾಡುವೆ ನಿನ್ನಯ ಸಾಸಿರ ನಾಮ, ಪಾವನ ನಾಮ ವಿಜಯ ವಿಠ್ಠಲ. ನಿನ್ನ 1000 ನಾಮಗಳು, ನಿನ್ನ ಸಹಸ್ರನಾಮಗಳನ್ನು ನಿನ್ನ ಪ್ರತಿದಿನ ನಿನ್ನ ರೂಪಚಿಂತನ, ನಿನ್ನ ಗುಣಚಿಂತನ, ನಿನ್ನ ನಾಮಚಿಂತನ ಇದರೊಳಗೆ ನನ್ನ ಇಡಿಸು. ನಾನು ನಿನ್ನ ವಾಮನ ರೂಪ ಪರಮಾತ್ಮ ವಿಜಯ ವಿಠ್ಠಲ, ಬೇಡುವ ಮನನಿಯೋ ನಿನ್ನನ್ನು, ಕಾಡುವ ಮನವಿಯೋ ನಿನ್ನನು ಅಂಥೇಳಿ. ನಿನ್ನ ಕಾಡೋ ಥರ ಮಾಡು, ನಿನ್ನ ಬೇಡಿಕೊಳ್ಳೋ ಥರ ಮಾಡು. ಅಲ್ಲಿ ವಾಮನರೂಪಿ ಪರಮಾತ್ಮ ಅಂದರೆ ವಾಮನರೂಪಿ ಪರಮಾತ್ಮ ಹೋಗಿ 3 ಅಡಿ ಜಾಗ ಕೇಳಿದ್ದದಕ್ಕೆ ಆತನ ಅಹಂಕಾರ ಖಂಡನೆ ಆಯಿತು. ಅಲ್ಲಿ ಬಲಿಚಕ್ರವರ್ತಿಯ ಅಹಂಕಾರ, ಒಳ್ಳೆ ದೇವರ ಅಂದರೆ ದೇವರ ಮೇಲೆ ಅಭಿಮಾನ ತುಂಬ ಇದ್ದವನು, ಭಕ್ತ,
ಆದರೂ ಅಹಂಕಾರ ಇತ್ತು ನಾನು ಅಂಬೋದು. 3 ಅಡಿ ಅಂದರೆ ಅದೇನು ಕೊಟ್ಟುಬಿಡ್ತೀನಿ ಅಂತಂದ. 1 ಅಡಿ ಕೆಳಗೆ ಇಡೀ ಇದು ಭೂಮಂಡಲ ಆಗೋಯ್ತು, ಇನ್ನೊಂದು ಅಡಿ ಕೆಳಗೆ ಪಾತಾಳಕ್ಕಾಯಿತು. ಆಮೇಲೆ ತಲೆ ಮೇಲೆ ಇಟ್ಟುಬಿಟ್ಟ, ಆಕಾಶಕ್ಕಿಟ್ಟ, ತಲೆ ಮೇಲೆ ಇಟ್ಟ. ಇದನ್ನು ನೋಡಿದರೆ ನಮಗೇನು ಗೊತ್ತಾಗತ್ತೆ, ನಮ್ಮ ಒಳಗಿದ್ದ ಅಹಂಕಾರನ ಕೂಡ ಸ್ವಾಮಿ ನಿನ್ನ ಕಾಲಲ್ಲಿಂದ ಒದ್ದು ನನ್ನ ಅಹಂಕಾರನ ತೆಗೆದು ಈ ರಜೋತಮಗಳನ್ನು ದೂರ ಮಾಡಿ ನನ್ನ ಈ ಸಂಸಾರದಲ್ಲಿಂದ ಹೊರಗೆ ದಾಟಿಸು, ನನಗೆ ನಿನ್ನ ನಾಮಸ್ಮರಣೆಯಲ್ಲಿ ಸದಾ ಇಡೋ ಥರ ಮಾಡಿಸು ಸ್ವಾಮಿ ಅಂತ ಬೇಡ್ಕೋಬೇಕು ನಾವು. ಸಂಸಾರ ಅಂಬೋ ಅಂಬುದಿಗೆ, ಈ ಸಂಸಾರ ಅಂಬೋ ಸಮುದ್ರಕ್ಕೆ ನಿನ್ನ ನಾಮ ನಾವಿ ಇದ್ದಂಗೆ, ದೋಣಿ ಇದ್ದಂಗೆ. ನಿನ್ನ ನಾಮವೇ ದೋಣಿ. ಹಂಸ ವಿಜಯ ವಿಠಲ, ಹಂಸರೂಪಿ ವಿಜಯ ವಿಠಲ, ನಿನ್ನ ಚರಣನೇ ಆ ಕಡೆ, ನಿನ್ನ ಪಾದನೇ ಆಧಾರ, ನಿನ್ನ ಪಾದನೇ ದಡಿ, ನಿನ್ನ ಪಾದನೇ ದಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ವಿಜಯದಾಸರು. ಇದಕ್ಕೆ ದೇವರ ನಾಮಸ್ಮರಣೆನೇ ಒಂದು ನಮಗೆ ನಾವ ಇದ್ದಂಗೆ ಈ ಸಂಸಾರನ ದಾಟ್ಲಿಕ್ಕೆ. ಅದಕ್ಕೆ ಸಂಸಾರ ಅಂದರೆ ಅದನ್ನು ಬಿಟ್ಟು ಹೋಗುವಂಥ ವಿಜಯದಾಸರು ಯಾವತ್ತೂ ಹೇಳಲ್ಲ. ಆದರೆ ಮಾಡುವ ಪ್ರತಿ ಕೆಲಸದಲ್ಲಿ ಸ್ವಾಮಿಯನ್ನು ನೆನೆಸು. ನೀವು ನಡೆದಿದ್ದೀರಿ, ಇವತ್ತು ಸ್ವಾಮಿ ನಿಂತು ನಡೆಸಿದ್ದಾನೆ. ಇವತ್ತು ಮಾತಾಡಿದ್ದೀರಿ, ಸ್ವಾಮಿ ನಿಂತು ಮಾತಾಡಿಸ್ತಾ ಇದ್ದಾನೆ. ಒಬ್ರು ಯಾರೋ ಹೊಗಳ್ತಾ ಇದ್ದಾರೆ, ಸ್ವಾಮಿ ಅವರೊಳಗೆ ನಿಂತು ಹೊಗಳಿಸ್ತಾ ಇದ್ದಾರೆ. ಒಬ್ರು ಯಾರೋ ಬೈತಾ ಇದ್ದಾರೆ, ಸ್ವಾಮಿ ಅವರೊಳಗೆ ನಿಂತು ಬೈಸ್ತಾ ಇದ್ದಾರೆ. ನಿತ್ಯ ಬಾಯಿಲಿಂದ ನೀನು ಹೇಳಲಿಲ್ಲ ಅಂದರೂ ಮನಸ್ಸಿನಾಗ ಅದೇ ತಿರುಗಾಡ್ತಾ ಇರಬೇಕು. ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದೀರಿ, ಒಳಗೆ ಸ್ವಾಮಿ ಇದ್ದಾನೆ, ಆ ಸ್ವಾಮಿಗೆ ಊಟ ಮಾಡಿಸ್ತಾ ಇದ್ದೀನಿ. ಎಷ್ಟು ಅನುಸಂಧಾನ ನೋಡ್ರಿ. ನನ್ನ ಕೈ ಮಾಡಿಸ್ತಾ ಇದ್ದೀನಿ, ಕೈಯಲ್ಲಿ ಸ್ವಾಮಿ ನನ್ನ ಕೈ ಒಳಗೆ ಆತನ ಕೈ ಇಟ್ಟು ಮಾಡಿಸ್ತಾ ಇದ್ದಾನೆ. ಆತ ಮಾಡಿಸ್ಲಿಲ್ಲ ಅಂತಂದರೆ ನಾನು ಕೈ ಮಾಡಿಸ್ಲಿಕ್ಕಾಗಲ್ಲ. ನಾನು ನಡೀತಾ ಇದ್ದೀನಿ, ಆತ ನಡಿಲಿಲ್ಲ, ನನ್ನ ನಡಿಲಕ್ಕಾಗಲ್ಲ. ಇದು ನಿತ್ಯ 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 ಪ್ರತಿ ಒಂದು ಸೆಕೆಂಡ್, ಗಳಿಗೆ ಒಂದೊಂದು ಸೆಕೆಂಡ್ ನಾವು ಅನ್ಕೋತಾ ಇದ್ದರೆ ಅವಾಗೆ ಆತನ ನಾಮನೇ ಈ ಸಂಸಾರದೊಳಗೆ ನಮ್ಮನ್ನು ಮುಳುಗಿ ಹೋಗಲಾರ್ದಾಗಿ ಆ ನಾವೇ ಒಳಗೆ ನಮ್ಮನ್ನು ಕರ್ಕೊಂಡು ಹೋಗಿ ಆ ಕಡೆ ದಡಿಗೆ ಸೇರಿಸ್ತದ. ಅದೇ ದಡಿ ವೈಕುಂಠ, ಮೋಕ್ಷ. ಅಲ್ಲಿಗೆ ಹೋಗಬೇಕು ಅಂತಂದರೆ ಹರಿನಾಮ ಸ್ಮರಣೆ ಇರಲೇಬೇಕು. ಅದನ್ನು ಈ ಕಲಿಯುಗದೊಳಗೆ ನಿತ್ಯ 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 ಹರಿನಾಮ ಸ್ಮರಣೆ ನಾವು ಬಿಟ್ಟಿದ್ದೀವಿ, ಮಧ್ಯದಾಗೆ ಮತ್ತೆ ಮತ್ತೆ ಮಾಡಬೇಕು. ಇದು ನಮ್ಮನ್ನು ಜೀವನ ಯೋಕ್ತಿ ಪ್ರಕಾರ ಸ್ವಾಮಿ ಮಾಡಿಸ್ತಾನೆ. ಆದರೂ ಇಷ್ಟು ನಮಗೆ ಒಳ್ಳೊಳ್ಳೆ ಗ್ರೂಪ್ನಾಗೆ ಇದ್ದು ದೇವರ ನಾಮಸ್ಮರಣೆ ಮಾಡಬೇಕು, ಸುಳಾದಿಗಳು ಹೇಳಬೇಕು, ದೇವರ ನಾಮಗಳು ಕೇಳಬೇಕು, ಭಾಗವತ ಕೇಳಬೇಕು, ಚಾತುರ್ಮಾಸದ ಕೇಳಬೇಕು. ಇದೆಲ್ಲ ಏನೇನು ಕೊಟ್ಟಿದ್ದಾನಲ್ಲ, ಇದರಲ್ಲಿಂದ ನಮಗೆ ಇನ್ನೂ ಜಾಸ್ತಿ ಕೊಟ್ಟು ಕ್ಷಣ ಕ್ಷಣಕ್ಕೆ ಸ್ವಾಮಿಯನ್ನು ನೆನೆಸೋ ಥರ ಕೊಡಲಿ. ಇದು ಎಲ್ಲರಿಗೂ ಬರಲಿ ಅಂತ ಬೇಡ್ಕೊಳ್ಳೋಣ. ನಾನು ಇದರೊಳಗೆ ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸ್ರಿ. ಈ ಜೀವನ ಯೋಕ್ತಿಗೆ, ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸ್ಲಿಕ್ಕಾಗತ್ತೇನೋ ಅಷ್ಟೇ ನುಡಿಸಿರೋದು. ಅದಕ್ಕಿಂತ ಹೆಚ್ಚು ಈ ಜೀವಕ್ಕೆ ಇಲ್ಲ ಯೋಗ್ಯತೆ. ತಪ್ಪುಗಳಿದ್ದಲ್ಲಿ ಕ್ಷಮಿಸಿ. ಅನಾಹಂಕರ್ತ ಹರಿಕರ್ತ ಎಲ್ಲ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.